ಹಾಯ್ ಫ್ರೆಂಡ್ಸ್, ಎಲ್ರು ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಟಾಪಿಕ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಇದು ಒಬ್ಬ ಮನುಷ್ಯನ ಬಗ್ಗೆ, ಒಬ್ಬ ರಾಜಕಾರಣಿ ಬಗ್ಗೆ, ಒಬ್ಬ ಸರಳ ಜೀವನವನ್ನು ನಡೆಸುತ್ತಿರುವ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ. ಸೊ ಅವರ ಹೆಸರೇ ಗುಮ್ಮಡಿ ನರಸಯ್ಯ ಅಂತ. ಸೊ ನೀವು ರೀಸೆಂಟ್ ಆಗಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಶಿವರಾಜ್ ಕುಮಾರ್ ಅವರು ಒಂದು ಸಿನಿಮಾನ ಲಾಂಚ್ ಮಾಡಿದ್ದಾರೆ ಇವಾಗ. ಗುಮ್ಮಡಿ ನರಸಯ್ಯ ಅನ್ನೋ ಹೆಸರು ಮೇಲೆನೆ ಮಾಡಿದ್ದಾರೆ. ಸೊ ಇವರ ಇವರ ಜೀವನದ ಕಥೆಯನ್ನ ಇಟ್ಕೊಂಡೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ಪ್ರಶಂಸನೀಯನೇ ಅಂತ ಹೇಳ್ಬೋದು. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರು ಇಂಥ ಒಳ್ಳೆ ಕಥೆಯನ್ನು ಚೂಸ್ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಶಿವರಾಜ್ ಕುಮಾರ್ ಸರ್. ಸೊ ಮುಂದೊಂದ್ ದಿನ ನಾವು ನೋಡ್ತೀವಿ ಅವರ ಕತೆ ಹೆಂಗಿದೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ. ಅಂಡ್ ಅವಾಗ ನಾವು ಲೈವ್ ಕಣ್ಣಿಂದ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೆಂಗಿತ್ತು ಅವ್ರ ಜೀವನ ಅಂತ. ಸೊ ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಒಂದು ಚಿಕ್ಕ ಸ್ಟೋರಿಯಲ್ಲಿ ಹೇಳ್ತೀನಿ ಅವರ ಜೀವನ ಹೆಂಗಿತ್ತು ಅಂತ. ಸೊ ಅವರು ನಿಜವಾಗ್ಲೂ ಎಲ್ಲರಿಗೆ ಇನ್ಸ್ಪಿರೇಷನ್ ಇವತ್ತಿನ ಕಾಲದಲ್ಲಿ. ಅವ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಸೊ ಈ ಸಿನಿಮಾದಿಂದ ಎಲ್ಲರಿಗೂ ಗೊತ್ತಾಗುತ್ತೆ, ಈ ವಿಡಿಯೋಯಿಂದನೂ ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಈ ವಿಡಿಯೋ ಒಳಗಡೆ ಹೋಗೋಕೆ ಮುಂಚೆ ನೀವು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾವು. ಸೊ ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆ ಈ ಮನುಷ್ಯ ಗುಮ್ಮಡಿ ನರಸಯ್ಯ. ಸೊ ಇವರು ತುಂಬಾ ಸರಳವಾದ ಜೀವನ. 5 ಬಾರಿ MLA, ಸರ್ಪಂಚು, ಊರಿಗೆ ಸರ್ಪಂಚ್ ಆಗಿದ್ರು, ಅದಾದ್ಮೇಲೆ MLA ಆಗ್ತಾರೆ. ಆಮೇಲೆ ಇವರು ಓಡಾಟಗಳು ಹೆಂಗಿರುತ್ತೆ ಅಂದ್ರೆ ಕಾರು, ಐಷಾರಾಮಿ ಜೀವನ ಅಲ್ಲ ಇವ್ರದ್ದು. ನಾರ್ಮಲ್ ಆಗಿ ಸೈಕಲ್ ಅಲ್ಲೇ ಓಡಾಡೋದು, RTC ಬಸ್ ಉಪಯೋಗಿಸೋದು, ಆಮೇಲೆ ಆಟೋಲ್ ಹೋಗೋದು, ಇಲ್ಲ ರೈಲುಗಳಲ್ಲಿ ಹೋಗೋದು. ಸೊ ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಯಾವುದೇ ಐಷಾರಾಮಿನ ಜೀವನವನ್ನು ಮಾಡದೆ ನಾರ್ಮಲ್ ಆಗಿ ಇರೋ ಒಬ್ಬ ಸರಳ ಜೀವಿ ಇವರು. ಸೊ ಅದಕ್ಕೆ ಇವರು ತುಂಬಾ ಗ್ರೇಟ್ ಅಂತ ನಾವು ಪರಿಗಣಿಸಲೇಬೇಕಾಗುತ್ತೆ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಯಾರಿದ್ದಾರೆ ಹಿಂಗೆ ಒಂದ್ಸರಿ MLA ಆದ್ರೆ ಅವ್ರ ಲೈಫ್ ಎಲ್ಲ ಚೆನ್ನಾಗಿರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂತ ಇದೆ ಇವಾಗಿನ ಕಾಲದಲ್ಲಿ. ಬಟ್ ಇವ್ರು 5 ಬಾರಿ MLA ಆದ್ರೂ ಯಾವುದೇ ತರದ್ದು ಆಸ್ತಿ ಐಶ್ವರ್ಯಗಳು ಮಾಡದೆ ತುಂಬಾ ಸರಳವಾಗಿ ಒಂದು ಹಳೆ ಸೈಕಲ್ ಅಲ್ಲಿ ಓಡಾಡ್ತಾ ಅವರ ನಿಯೋಜಕ ವರ್ಗದಲ್ಲಿ ಅವರು ಆವಾಗಿನ ಕಾಲದಲ್ಲಿ ಬೇಕಾಗಿದ್ದ ಕೆಲಸವನ್ನು ಜನರಿಗೆ ತಲುಪಿಸಿದರೆ ಹೊರತು ಯಾವುದೇ ತರಹದ ದುಡ್ಡು ಮಾಡ್ಕೊಳ್ಳೋ ವ್ಯಕ್ತಿ ಇವರಲ್ಲ. ಸೊ ಇವ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವರು ಗುಮ್ಮಡಿ ನರಸಯ್ಯ ಅವರು ಇವರು ಖಮ್ಮಂ ಜಿಲ್ಲೆಯ ಇಲ್ಲೊಂದು ನಿಯೋಜಕ ವರ್ಗಕ್ಕೆ 5 ಬಾರಿ MLA ಆಗಿರ್ತಾರೆ. ಅದಕ್ಕೆ ಮುಂಚೆ ಇವರು ಸರ್ಪಂಚ್ ಕೂಡ ಆಗಿರ್ತಾರೆ ಅದೇ ಊರಿಗೆ. ಇವ್ರ ಪಾರ್ಟಿ ಬಂದ್ಬಿಟ್ಟು CPIML ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಲಿಬರೇಷನ್ ಅಂತ ಹೇಳಿ. ಇವ್ರದ್ದು ಒಂದು ಸಪರೇಟ್ ಗ್ರೂಪ್ ಇದೆ. ಇವ್ರದೇ ಆದಂತ ಸಿದ್ಧಾಂತಗಳು, ಇವ್ರದೇ ಆದಂತ ತತ್ವಗಳು ಇವ್ರದಿರುತ್ತೆ. ಸೊ ನೀವು ನಕ್ಸಲೈಟ್ಸ್ ಬಗ್ಗೆ ಕೇಳಿರ್ತೀರ ಆವಾಗಿನ ಕಾಲ. ಈ ನಕ್ಸಲೈಟ್ಸ್ ಕಮ್ಯುನಿಸ್ಟ್. ಸೊ ಅವ್ರದೇ ಆದಂತ ಸಿದ್ಧಾಂತ ಬೇರೆನೆ ಇರುತ್ತೆ. ಅವರು ಯಾವುದೇ ರಾಜಕಾರಣಿ ಆಗ್ಲಿ, ಯಾವುದೇ ಪೊಲೀಸ್ಗಾಗ್ಲಿ ಒಳಗಾಗಲ್ಲ. ಅಂಡ್ ಅವರು ಜನರಿಗೆ ನ್ಯಾಯ ಆಗ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು ಅಂತ ಇವ್ರದೇ ಒಂದು ಸಪರೇಟ್ ಗ್ರೂಪ್ ಇರುತ್ತೆ. ಸೊ ಆ ಗ್ರೂಪ್ ಅಲ್ಲಿ ಗುಮ್ಮಡಿ ನರಸಯ್ಯ ಅವರು ಕೂಡ ಜಾಯಿನ್ ಆಗ್ತಾರೆ. ಸೊ ಅವರು ಜಾಯಿನ್ ಏನಕ್ಕೆ ಆಗ್ತಾರೆ ಅಂದ್ರೆ, ಒಂದು ಇನ್ಸಿಡೆಂಟ್ ಆಗುತ್ತೆ ಅವಾಗಿನ ಕಾಲದಲ್ಲಿ. ಸೊ ಅವಾಗೆಲ್ಲ ನಕ್ಸಲೈಟ್ಸ್ ಗಳು ಅರಣ್ಯದಲ್ಲೇ ಇರ್ತಾ ಇದ್ರು, ಅಲ್ಲೇ ಜೀವನ ಮಾಡ್ತಾ ಇದ್ರು. ಏನಾನ ಇದ್ರೆ ಅವ್ರು ಬಂದು ಅಟ್ಯಾಕ್ ಮಾಡಿ ಏನೋ ಒಂದು ಇನ್ಸಿಡೆಂಟ್ ಆಗೋದು ಅವಾಗಿನ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ. ಸೊ ಅವಾಗ ಏನಾಯ್ತು ಅಂದ್ರೆ, ಇಬ್ಬರು ನಕ್ಸಲೈಟ್ಸ್ ನ ಪೊಲೀಸರು ಸುಟ್ಟಾಕ್ತಾರಂತೆ. ಸುಟ್ಟಾಕ್ಬಿಟ್ಟು ಇವರು ಅರಣ್ಯದಲ್ಲಿ ಹೋಗಿ ಬರುತ್ತಿರುವಾಗ ಆ ಡೆಡ್ ಬಾಡೀಸ್ ನ ನೋಡ್ತಾರೆ. ನೋಡ್ಬಿಟ್ಟು ಇಲ್ಲೇನೋ ಸಮಸ್ಯೆ ಇದೆ, ಇವ್ ಪೊಲೀಸರು ಇವ್ರು ಬೇಕಂತಾನೆ ಸಾಯಿಸಿದ್ದಾರೆ ಅಂತೇಳಿ ಅವರು ಡಿಸೈಡ್ ಆಗ್ತಾರೆ. ಅವಾಗ ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ, ಈ CPIML ಪಾರ್ಟಿ ಮೇಲೆ ಇಂಟ್ರೆಸ್ಟ್ ಬಂದು ಅವಾಗ ಅವ್ರೇನ್ ಮಾಡ್ತಾರೆ, ಆ ಪಾರ್ಟಿನ ಇನಾಗ್ರೇಟ್ ಮಾಡಿ ಅವರು ಜನರ ನಡುವೆ ಬಂದು ಅವರು ಈ ಎಲೆಕ್ಷನ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಪಾಲ್ಗೊಳ್ಳಲು ಶುರು ಮಾಡ್ತಾರೆ. ಸೊ ಅವಾಗ ಅದರಲ್ಲಿ ಇವರು ಗುಮ್ಮಡಿ ನರಸಯ್ಯ ಅವರು ಸೇರ್ಕೊಂತಾರೆ. ಅವರು ಸರ್ಪಂಚ್ ಆಗಿ ನಿಲ್ಸಿದಾಗ ಅವರು ಗೆಲ್ತಾರೆ. ಸೊ ಸರ್ಪಂಚ್ ಆಗಿ ನಿಂತ ಮೇಲೆ ಅವ್ರು ಗೆಲ್ತಾರೆ. ಆ ಸರ್ಪಂಚ್ ಆದಾಗ ಅವ್ರಿಗೆ ಏನ್ ಜಾಸ್ತಿ ಕೆಲಸ ಇರಲ್ವಂತೆ. ಜಸ್ಟ್ ಸರ್ಟಿಫಿಕೇಟ್ಸ್ ಬರೆಯೋದು, ಅದು ಲೈಕ್ ಓನ್ಲಿ ರೈಟಿಂಗ್ ವರ್ಕ್ಸ್ ಅವಾಗ ಜಾಸ್ತಿ ಇತ್ತಂತೆ ಅವ್ರಿಗೆ. ಸೊ ಪಬ್ಲಿಕ್ ವರ್ಕ್ಸ್ ಏನೋ ಅಷ್ಟು ಮಾಡಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಸೊ ಅವಾಗ ಜಸ್ಟ್ ಸರ್ಟಿಫಿಕೇಟ್ಸ್ ಬರೆಯೋದು, ಅದು ಬರ್ಕೊಡೋದು, ಜಾತಿ ಪ್ರಮಾಣ ಪತ್ರ, ಆ ಪತ್ರ ಈ ಪತ್ರ ಆವಾಗಿನ ಕಾಲದಲ್ಲಿ ಇದೆ. ಸೊ ಅದನ್ನು ಬರ್ಕೊಟ್ಟು ಅದೇ ಕೆಲಸ ಮಾಡ್ತಿದ್ದಾರೆ ಅದು ಸರ್ಪಂಚ್ ಇದ್ದಾಗ. ಬಟ್ ಅದಾದ್ಮೇಲೆ ಅವರು ಈ ವಿಧಾನಸಭಾ ಎಲೆಕ್ಷನ್ಗಳು ಶುರು ಆಗ್ತವೆ. ಸೊ ಅದಕ್ಕೂ ಅವ್ರು ನಿಂತ್ಕೊಂತಾರೆ 1983 ಅಲ್ಲಿ. ಸೊ ಅದೇ ಟೈಮ್ ಅಲ್ಲಿ ಈ ಸೀನಿಯರ್ NT ರಾಮಾರಾವ್ ಕೂಡ ಅವಾಗ ಅವ್ರ ಪಾರ್ಟಿ ಸ್ಥಾಪನೆ ಮಾಡಿ ಅವರು ಎಲೆಕ್ಷನ್ಸ್ ಇರ್ತಾರೆ. ಬಟ್ ಅವರು ಅಂತ ದೊಡ್ಡ ಮಹಾನ್ ವ್ಯಕ್ತಿ ಸೀನಿಯರ್ NTR ರಾಮಾರಾವ್ ಅವರು ಅಷ್ಟು ಬ್ಯಾಕ್ ಗ್ರೌಂಡ್, ದುಡ್ಡು ಎಲ್ಲ ಇರೋರು ನಡುವೆನೂ ಈ ಮನುಷ್ಯ ಗುಮ್ಮಡಿ ನರಸಯ್ಯ ಅವರು ಗೆಲ್ತಾರೆ.
ಆ ಟೈಮಲ್ಲಿ 1983 ಇವರು ಈ ನಿಯೋಜಕ ವರ್ಗ, ಇಲ್ಲೊಂದು ನಿಯೋಜಕ ವರ್ಗ ಖಮ್ಮಂ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಆ ನಿಯೋಜಕ ವರ್ಗಕ್ಕೆ MLA ಆಗಿ 1983 ಗೆಲ್ತಾರೆ. 1983 ಆದ್ಮೇಲೆ ಮತ್ತೆ 85 ಮತ್ತೆ ರೀಎಲೆಕ್ಷನ್ ಆಗುತ್ತೆ. ಯಾಕಂದ್ರೆ ಅವಾಗಿರೋ CM ಏನಿದ್ದಾರೆ NT ರಾಮಾರಾವ್ ಅವರು ಮತ್ತೆ ಆ ಸರ್ಕಾರವನ್ನು ರದ್ದುಗೊಳಿಸಿ ಮತ್ತೆ ಎಲೆಕ್ಷನ್ಸ್ ಮಾಡ್ತಾರೆ. ಮತ್ತೆ ಎಲೆಕ್ಷನ್ಸ್ ಅಲ್ಲಿ ಮತ್ತೆ ಪುನಃ ಈ ಮನುಷ್ಯ ಗೆಲ್ತಾನೆ. ಅದಾದ್ಮೇಲೆ 1989 ಮತ್ತೆ ಗೆಲ್ತಾನೆ, 1999 ಗೆಲ್ತಾನೆ, ಮತ್ತೆ 2004 ಗೆಲ್ತಾನೆ. ಸೊ ಇದೇ ತರ ಸತತ 5 ಬಾರಿ MLA ಆಗಿ ಆ ನಿಯೋಜಕ ವರ್ಗಕ್ಕೆ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸೊ ಇವರ ಸೇವೆಯಲ್ಲಿ ಎಷ್ಟು ಸರಳವಾದ ಜೀವನ ಅಂದ್ರೆ, ಇವರು MLA ಆದ್ರೂ ಏನೋ ದೊಡ್ಡ ದೊಡ್ಡ ಕಾರು, ಬಂಗ್ಲೆ, ಜನ ಈ ತರ ಮನುಷ್ಯನೇ ಅಲ್ಲ. ಇವರು ಸರಳವಾಗಿ ಸೈಕಲ್ ಅಲ್ಲಿ ಓಡಾಡೋದು, ವಿಧಾನಸಭೆಗೆ ಹೋಗ್ಬೇಕಾದ್ರೆ ಆಟೋ ಅಲ್ಲಿ ಹೋಗೋದು, ಇಲ್ಲ ಬಸ್ಸಲ್ಲಿ RTC ಬಸ್ಗಳೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರಂತೆ, ಅಂಡ್ ರೈಲಲ್ಲಿ ಹೋಗೋದು. ಸೊ ಈ ತರ ಅವರು ಹೋಗಿ ಅಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತಾನೆ ಅವರು ಗುರುತು ಮಾಡ್ಕೊಂಡಿದ್ದಾರೆ. NT ರಾಮಾರಾವ್ ಆಗ್ಲಿ, ಆಮೇಲೆ ಯಾರೇ ಆಗ್ಲಿ CM ಅಲ್ಲಿ ಅವರೆಲ್ಲರಿಗೆ ಗುಮ್ಮಡಿ ನರಸಯ್ಯ ಅಂದ್ರೆ ಒಂದು ತುಂಬಾ ಗೌರವವಾದ ವ್ಯಕ್ತಿತ್ವ ಇವರದು ಅಂತಾನೆ ಎಲ್ಲರಿಗೂ ಅವರ ಅನಿಸಿಕೆ ಕೂಡ ಇದೆ. ಸೊ ಈ ತರ ಸರಳವಾದ ವ್ಯಕ್ತಿ ಅವರು, ಯಾವುದೇ ತರ ದುಡ್ಡಿನ ಆಸೆ ಆಕಾಂಕ್ಷೆ ಇಲ್ಲ. ಸೊ ಇವರು ಒಂದು ಇಂಟರ್ವ್ಯೂ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯದಿಂದ ಬಂದ ದುಡ್ಡಿಗೆ, ಅದರ ದುಡಿಮೆಗೆ ನಾನು ವ್ಯತಿರೇಕ. ಸೊ ಇವ್ರಿಗೆ ಬರೋ ದುಡ್ಡು, ಇವರು MLA ಆದಾಗ ಸ್ಟಾರ್ಟಿಂಗ್ ಸ್ಯಾಲ್ರಿ ಇವ್ರಿಗೆ 6,000 ಇರುತ್ತೆ. ಈ 6,000 ಅವರು ಪಾರ್ಟಿ ಕೊಟ್ಬಿಡ್ತಾರೆ, CPIML ಪಾರ್ಟಿ ಕೊಟ್ಬಿಡ್ತಾರೆ. ಆ ಪಾರ್ಟಿಗೆ ಏನಕ್ಕೆ ಕೊಡ್ತಾರೆ ಅಂದ್ರೆ, ಈ ದುಡ್ಡು ನಂದಲ್ಲ, ಇದು ಜನರ ದುಡ್ಡು. ನನಗೆ ಸ್ಯಾಲ್ರಿ ಬಂದಿದ್ದು, ನಮ್ಗೆ ಸ್ಯಾಲ್ರಿ ಬಂದ್ರೆ ನಾವು ಮನೇಲಿ ಖರ್ಚು, ನಮ್ಮ ಪರ್ಸನಲ್ ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಈಸಿಯಾಗಿ. ಬಟ್ ಇವ್ರು ಹಂಗಲ್ಲ, ಪಾರ್ಟಿ ಕೊಟ್ಬಿಟ್ಟು ಆ ಪಾರ್ಟಿಯಿಂದ ಸ್ವಲ್ಪ ದುಡ್ಡು, ಆ ಪಾರ್ಟಿಯವರೇ ಸ್ವಲ್ಪ ದುಡ್ಡು ತಗೊಳ್ಳಿ ಈ ನಿನ್ ಜೀವನ ನಡ್ಸಕ್ಕೆ ಅಂತ ಕೊಡ್ತಿದ್ರಂತೆ. ಸೊ ಆ ತರ ಮನುಷ್ಯ 6,000 ಇಂದ 12,000, 24,000, 43,000ವರೆಗೂ ಅವರು ಸ್ಯಾಲರಿನ ತಗೊಂತ ಬಂದಿದ್ದಾರೆ ಆಸ್ ಎ MLA. ಆದ್ರೂ ಅವರು ಎಲ್ಲಾ ದುಡ್ಡನ್ನು ಪಾರ್ಟಿಗೆ ಕೊಡ್ತಾ ಇದ್ರಂತೆ. ಸೊ ಅವ್ರದ್ದು MLA 2004 ಇಂದ 2009 ವರೆಗೂ ಆಗುತ್ತೆ. ಸೊ 2009 ಮೇಲೆ ಅವರು ಗೆಲ್ಲಲ್ಲ, ಇಲ್ಲಿವರೆಗೂ ಅವ್ರು ಗೆಲ್ಲಲ್ಲ. ಯಾಕಂದ್ರೆ ಆ ನಿಯೋಜಕ ವರ್ಗ ಏನಾಗುತ್ತೋ ವಿಭಜನೆ ಆಗುತ್ತೆ, ಪುನರ್ ವಿಭಜನೆ ಮಾಡ್ತಾರೆ. ಸೊ ಅಲ್ಲಿರೋ ಪ್ರಾಂತಗಳು ಬೇರೆ ಪ್ರಾಂತಗಳ ಜೊತೆಗೆ ಮಿಕ್ಸ್ ಆಗ್ತವೆ. ಅವಾಗ ಓಟ್ ಎಲ್ಲ ಶಿಫ್ಟ್ ಆಗ್ತವೆ. ಇವ್ರು ಮತ್ತೆ ಗೆಲ್ಲಕ್ಕೆ ಆಗಲ್ಲ. ಅವಾಗಿಂದ ಮತ್ತೆ ಇವ್ರು ಇಲ್ಲಿವರೆಗೂ 2025 ವರ್ಗೂ ಅವ್ರು ಗೆದ್ದಿಲ್ಲ. ಸೊ ಈ ತರ ಆಗುತ್ತೆ. ಸೊ ಅವ್ರು ಬಟ್ ಸ್ಟಿಲ್ ಅವ್ರು ಏನಂದ್ರೆ, ಅವ್ರಿಗೆ ಇನ್ನು ಪೆನ್ಷನ್ ಬರುತ್ತೆ. ಸೊ XML ಮೇಲೆ ಪೆನ್ಷನ್ ಬರ್ತಾ ಇರುತ್ತೆ. ಆ ಪೆನ್ಷನ್ ದುಡ್ಡು ಕೂಡ ಅವರು ಪಾರ್ಟಿಗೆನೆ ಕೊಡ್ತಾರೆ. ಸೊ ಅವರಿಗೆ ಸರಳವಾದ ಜೀವನ ಹೆಂಗೆ ಅಂದ್ರೆ, ಆ ಪಾರ್ಟಿ ಒಂದು ಮನೆ ಮಾಡಿಕೊಟ್ಟಿದೆ ಚಿಕ್ಕದು, ಆ ಮನೆಯಲ್ಲಿ ಇರ್ತಾರೆ. ಅಂಡ್ ಅವರಿಗೆ ಸ್ವಲ್ಪ ಭೂಮಿ ಇದೆ, ವ್ಯವಸಾಯ ಮಾಡ್ಕೊಂಡು ಬದುಕ್ತಾರೆ. ಸೊ ಈ ತರ ಮನುಷ್ಯ. ಅವರಿಗೆ ರೀಸೆಂಟ್ ಆಗಿ ಏನೋ ಹೆಲ್ತ್ ಪ್ರಾಬ್ಲಮ್ ಆದ್ರೂ ಕೂಡ ಸಾಲ ತಗೊಂಡು ಅವರು ಎಲ್ಲಿ ಸರಿ ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ಪಾರ್ಟಿ ದುಡ್ಡು ಇಲ್ಲ ಒಂದು ಲಂಚದ ದುಡ್ಡು ಯಾವತ್ತು ಈಸ್ಕೊಂಡಿರೋ ಮನುಷ್ಯನೇ ಅಲ್ಲ ಅಂತೆ ಅವರು. ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಿಸ್ ಪರ್ಸನ್ ಗುಮ್ಮಡಿ ನರಸಯ್ಯ ಅವರು. ನಿಜವಾಗ್ಲೂ ಇಂಥ ಗ್ರೇಟ್ ವ್ಯಕ್ತಿಗಳು ನಾವು ಎಲ್ಲಿ ಕಾಣ್ತೀವಿ ಹೇಳಿ, ಯಾವ ರಾಜಕಾರಣಿಗಳು ಕಾಣ್ತೀವಿ ಹೇಳಿ? ಸೊ ಇವರು ಖಮ್ಮಂ ಜಿಲ್ಲೆಯಲ್ಲಿ ಆ ನಿಯೋಜಕ ವರ್ಗದಲ್ಲಿ MLA ಆಗಿರೋದು ನಿಜವಾಗ್ಲೂ ಆ ಜನರ ಎಷ್ಟು ಅದೃಷ್ಟ ಅಂತಾನೆ ಹೇಳ್ಬೋದು. ಸೊ ಇವರೇ ಏನಕ್ಕೆ MLA ಆದ್ರು, ಇವರೇ ಏನಕ್ಕೆ ಸರ್ಪಂಚ್ ಆದ್ರು ಅಂತ ಒಂದು ಕ್ವಶನ್ಸ್ ನಿಮ್ಮಲ್ಲಿ ಬಂದ್ರೆ ಅದಕ್ಕೆ ಉತ್ತರ ಏನಂದ್ರೆ, ಸೊ ಅಲ್ಲಿ ಆ ಟೈಮಲ್ಲಿ ಈ ಜನಾಂಗದವರೇ ನಿಂತ್ಕೋಬೇಕು ಅಂತ ಬರುತ್ತೆ. ಸೊ ನಮಗ್ ಗೊತ್ತು ಯಾವ ಲೈಕ್ ಏರಿಯಾಗಳಲ್ಲಿ ಈ ಕ್ಯಾಸ್ಟ್ ಇಂದಾನೆ ನಿಂತ್ಕೋಬೇಕು, ಈ ಜನಾಂಗದವರೇ ನಿಂತ್ಕೋಬೇಕು ಕೆಲವು ಪೋಸ್ಟ್ ಗಳಿಗೆ ಅಂತ ಇರ್ತವೆ. ಸೊ ಅಂತದ್ರಲ್ಲಿ ಈ ಕೋಯ ಜನಾಂಗ, ಈ ಗುಮ್ಮಡಿ ನರಸಯ್ಯ ಅವರು ಆದಿವಾಸಿ ಕೋಯ ಜನಾಂಗಕ್ಕೆ ಸೇರಿದವರಾಗ್ತಾರೆ. ಸೊ ಅವ್ರು ಮಾತ್ರ ನಿಂತ್ಕೋಬೇಕು ಅಂತ ಒಂದು ಇದು ಇರುತ್ತೆ, ಅಲ್ಲಿ ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ಅವ್ರು ನಿಂತ್ಕೊಂತಾರೆ, ಸರ್ಪಂಚ್ ಆಗಿ ಗೆಲ್ತಾರೆ, ಆಮೇಲೆ 5 ಬಾರಿ MLA ಕೂಡ ಆಗ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಕೂಡ ಆ ಮನುಷ್ಯ ತುಂಬಾ ಸರಳವಾಗಿ ಇರ್ತಾನೆ, ಸರಳ ಜೀವನ ಇನ್ನೂ ನಡೆಸ್ತಾ ಇದ್ದಾರೆ. ಅವ್ರಿಗೆ 2 ಮಕ್ಕಳು ಇದ್ದಾರೆ. ಅಂಡ್ ಹೆಂಗೆ ಅಂದ್ರೆ, ಯಾವ ಮಕ್ಕಳಾಗ್ಲಿ ಅವ್ರ ಅಣ್ಣ ತಮ್ಮಂದಿರಾಗ್ಲಿ ಯಾರು ಕೂಡ ನಮ್ಮ ಅಣ್ಣ ನಮ್ಮಪ್ಪ MLA ಅಂತೇಳಿ ಯಾರು ಕೂಡ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ದು ಈ ತರ ಎಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಯಾಕಂದ್ರೆ ಅವರು ಅಂತ ಮನುಷ್ಯ, ಅಂತ ಒಳ್ಳೆ ಸ್ವಭಾವ ಉಳ್ಳವರು. ಇದು ರಾಜಕೀಯವನ್ನು ಎಷ್ಟು ಮಾನವೀಯತೆಯಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ತರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಾನೆ ಅನ್ಕೋಬಹುದು. ಸೊ ನಮ್ ಟೈಮಲ್ಲೂ ಕೂಡ ಅವ್ರು ಇನ್ನು ಇವಾಗ XMLA ಆಗೇ ಇದ್ದಾರೆ, ನಿಜವಾಗ್ಲೂ ಅದೃಷ್ಟವಂತರೇ ಅಂತಾನೆ ಅನ್ಕೋಬಹುದು. ಆ ತರ ಮನುಷ್ಯ ಅಲ್ಲಿ ಮಾತ್ರ ಅಲ್ಲದೆ ಎಲ್ಲ ಕಡೆ ಹುಟ್ಟಬೇಕು, ಎಲ್ಲರಲ್ಲೂ ಇರುತ್ತೆ. ಸೊ ಇವಾಗ ಮುಂದೆ ಬರೋ ರಾಜಕಾರಣಿಗಳಾಗ್ಲಿ, ಇವಾಗಿನ ಯೂತ್ ಆಗ್ಲಿ, ಇವಾಗಿನ ಮಕ್ಕಳಾಗ್ಲಿ, ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂತಾನೆ ಆಗುತ್ತೆ. ನಿಜವಾಗ್ಲೂ ಶಿವರಾಜ್ ಕುಮಾರ್ ಅವರು ಈ ಕಥೆನ ತಗೊಂಡು ಮಾಡ್ತಾ ಇರೋದು ನಿಜವಾಗ್ಲೂ ಮುಂದೆ ಬರುವ ಜನರಿಗೆ ಒಂದು ಸ್ಫೂರ್ತಿದಾಯಕವಾಗಿ
ಖಂಡಿತವಾಗ್ಲೂ ಇರುತ್ತೆ. ಪ್ರತಿಯೊಬ್ಬರಿಗೆ ಇದು ಒಂದು ಸ್ಫೂರ್ತಿಯಾಗಿ ಅವರು ಇದನ್ನ ಅವರ ಲೈಫಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕಂದ್ರೆ ಪದವಿ ಬಂದ ತಕ್ಷಣ ಪವರ್ ನನ್ನ ಕೈಯಲ್ಲಿದೆ, ನಾನು ಏನಾದರೂ ಮಾಡ್ಬೋದು ಅಂತ ಅನ್ಕೊಳ್ಳೋ ರಾಜಕಾರಣಿಗಳು ಇವಾಗಿನ ನಡುವೆ ಇವರು ಪವರ್ ಬಂದ್ರೆ ನಾನು ಜನರಿಗೆ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೊಳ್ಳೋ ರಾಜಕಾರಣಿ ಇವರು ಆಗ್ತಾರೆ. ಸೊ ಇವರಲ್ಲಿ ಒಂದು 10-20% ಗುಣಗಳನ್ನ ಇವಾಗಿನ ರಾಜಕಾರಣಿಗಳು ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಆಗ್ಲಿ ನಮ್ಮ ದೇಶ ಆಗ್ಲಿ ಉದ್ಧಾರ ಆಗೇ ಆಗುತ್ತೆ, ಬೇರೆ ಮಾತೇ ಇಲ್ಲ. ಸೊ ಇಂಥ ಮನುಷ್ಯನ ಮುಂದೆ ದಿನನೂ ಆ ನಿಯೋಜಕ ವರ್ಗದಲ್ಲಿ ಗೆಲ್ಲಿಸಿ ಅವರಿಂದ ಸೇವೆಯನ್ನು ಪಡಿಬಹುದು. ಇನ್ನು ನೋಡೋಣ ಮುಂದೆ ಅದು ಏನಾಗುತ್ತೆ ಅಂತ ಹೇಳಿ. ಬಟ್ ಈ ಗುಮ್ಮಡಿ ನರಸಯ್ಯ ಚಿತ್ರ ಚೆನ್ನಾಗಿ ಬರುತ್ತೆ ಅಂತಾನೆ ನಾನು ಅನ್ಕೊಂತ ಇದ್ದೀನಿ. ಅಂಡ್ ಈ ಮೂವಿಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ತಿಳಿಲಾರದ ಎಷ್ಟೋ ಸತ್ಯಗಳು ಈ ಸಿನಿಮಾ ಮುಖಾಂತರ ತಿಳಿಯಪಡಿಸ್ತಾರೆ ಅಂತ ನಾನು ಅನ್ಕೊಂತ ಇದ್ದೀನಿ. ಅಂಡ್ ಫ್ರೆಂಡ್ಸ್, ಇದು ಇವತ್ತಿನ ಟಾಪಿಕ್ ಗುಮ್ಮಡಿ ನರಸಯ್ಯ ಅವ್ರ ಬಗ್ಗೆ. ಸೊ ನಿಮ್ಗೆ ಏನಾದ್ರೂ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಒಂದು ಚಿಕ್ಕ ಸಪೋರ್ಟ್ ಇರಲಿ ನಿಮ್ ಕಡೆಯಿಂದ. ಅಂಡ್ ಇದೇ ತರ ಇನ್ನು ಮುಂತಾದ ವಿಡಿಯೋಗಳನ್ನು ನಾನು ಮಾಡ್ತೀನಿ, ನಿಮ್ ಮುಂದೆ ಇನ್ನೂ ಬೆಟರ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಥ್ಯಾಂಕ್ ಯು.